ಮತ್ತೆ ರಾತ್ರೋರಾತ್ರಿ ಚಿನ್ನ ಮತ್ತು ಬೆಳ್ಳಿ ದರದಲ್ಲಿ ಕುಸಿತ ಕಂಡು ಬಂದಿದೆ. ಹೌದು ಸ್ನೇಹಿತರೆ, ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರ ಏನಾಗಿದೆ, ಚಿನ್ನದ ಬೆಲೆ ಮತ್ತೆ ಇಳಿಯಲಿದೆಯಾ, ಮಾರುಕಟ್ಟೆಯಲ್ಲಿ ಏನಾಗುತ್ತಿದೆ ಎಂಬ ಸಂಪೂರ್ಣವಾದ ಮಾಹಿತಿ ನಿಮಗೆ ತಿಳಿಸಲಿದ್ದೇವೆ. ಚಿನ್ನ ಏಕಾಏಕಿ ಏರಿಕೆ ಆಗುತ್ತಿಲ್ಲ, ಏಕಾಏಕಿ ಈಗ ಕೆಳಗೆ ಬೀಳುತ್ತಿದೆ. ತಜ್ಞರು ಏನು ಹೇಳುತ್ತಿದ್ದಾರೆ, ಇದು ಒಂದು ದೊಡ್ಡ ಮಾಹಿತಿಯಾಗಿದೆ. ಪ್ರತಿಯೊಬ್ಬರು ಕೂಡ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ. ಕರ್ನಾಟಕದ ಅತಿ ದೊಡ್ಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಪ್ರತಿದಿನದ ಬೆಲೆಗಳನ್ನ ಮೊದಲು ನಿಮಗೆ ತಿಳಿಸಲಾಗುತ್ತಿದೆ. ಹೌದು, ಕಳೆದ 3 ದಿನದಿಂದ ಚಿನ್ನದ ಬೆಲೆಯಲ್ಲಿ ನಿರಂತರವಾಗಿ ಕಡಿಮೆಯಾಗುತ್ತಿದೆ. ಇದಕ್ಕೆ ಕೆಲ ಕಾರಣಗಳನ್ನ ಹಿಂದಿನ ಒಂದು ವಿಡಿಯೋದಲ್ಲಿ ಈಗಾಗಲೇ ನಿಮಗೆ ತಿಳಿಸಲಾಗಿದೆ. ಮೊದಲನೇ ಒಂದು ಕಾರಣ ಅಂತಾರಾಷ್ಟ್ರೀಯ ಮಾರುಕಟ್ಟೆ. ಹೌದು, ಅಂತಾರಾಷ್ಟ್ರೀಯ ಮಾರುಕಟ್ಟೆ. ಈ ಹಿಂದಿನ ದಿನಗಳಲ್ಲಿ ಚಿನ್ನ ಒಂದು ದಿನಕ್ಕೆ 2 ರಿಂದ 3 ಸಾವಿರ ರೂಪಾಯಿ ರಿಟರ್ನ್ ಕೊಡುತ್ತಿತ್ತು ಹೂಡಿಕೆದಾರರಿಗೆ. ಹೌದು, ಟ್ರೇಡ್ ಮಾರ್ಕೆಟ್ ನಲ್ಲಿ ಬೆಳಗ್ಗೆ ಎದ್ದ ಕೂಡಲೇ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡುವುದು, ಸಾಯಂಕಾಲ ಮತ್ತೆ ರಿಟರ್ನ್ ಆಗುವಾಗ ಚಿನ್ನದ ಬೆಲೆ ಏರಿಕೆ ಆಗುತ್ತಿತ್ತು. ಹೀಗೆ ಎಲ್ಲರೂ ಕೂಡ ಇನ್ವೆಸ್ಟ್ಮೆಂಟ್ ಗೋಲ್ಡ್ ನಲ್ಲಿ ಮಾಡುತ್ತಿದ್ದರು. ಆದರೆ ಇದೀಗ 3 ದಿನದಿಂದ ಚಿನ್ನದ ಒಂದು ಬೆಲೆಯಲ್ಲಿ ಇಳಿಕೆ ಕಂಡು ಬರುತ್ತಿದೆ. ಯುದ್ಧದ ಒಂದು ಕಾರಣದಿಂದಾಗಿ ಚಿನ್ನದ ಬೆಲೆ ಏರಿಕೆ ಆಗಬೇಕಿತ್ತು, ಆದರೆ ಪ್ರತಿದಿನ ಇಲ್ಲಿ ಚಿನ್ನದ ಬೆಲೆ ಇಳಿಯುತ್ತಿದೆ. ಮುಂಬರುವ ದಿನದಲ್ಲಿ ಚಿನ್ನದ ಮತ್ತು ಬೆಳ್ಳಿಯ ಬೆಲೆ ಏನಾಗಲಿದೆ ಎಂಬ ಮಾಹಿತಿಯನ್ನ ನಿಮಗೆ ತಿಳಿಸಲಿದ್ದೇವೆ. ಹೂಡಿಕೆದಾರರು ಎಚ್ಚರದಿಂದ ಹೂಡಿಕೆಯನ್ನ ಮಾಡಬೇಕು. ಹಾಗೆ ಮಾರಾಟವನ್ನ ಮಾಡುವವರು ಕೂಡ ಹೆಚ್ಚಿನ ಒಂದು ಗಮನದಲ್ಲಿ ಇಟ್ಟುಕೊಂಡು ಮಾರಾಟವನ್ನ ಮಾಡಬೇಕಾಗುತ್ತದೆ. ಜಾಗತಿಕ ರಾಜಕಾರಣ, ಇದರ ಜೊತೆಗೆ ಜಾಗತಿಕ ಅಂತಾರಾಷ್ಟ್ರೀಯ ಮಾರುಕಟ್ಟೆ, ಈ ಎರಡರ ಬಗ್ಗೆ ಮೇನ್ ನೀವು ಗಮನವನ್ನ ಇಡಬೇಕಾಗುತ್ತದೆ. ಇಂತಹ ಎಲ್ಲಾ ಸುದ್ದಿಗಳನ್ನ ಮೊದಲು ನಮ್ಮ ಚಾನೆಲ್ ನಲ್ಲಿ ನಿಮಗೆ ತಿಳಿಸಲಾಗುತ್ತದೆ. ಹಾಗಾದ್ರೆ ಬನ್ನಿ ಇವತ್ತಿನ ಒಂದು ತಾಜಾ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ. ಹಾಗೆ ನಿಮ್ಮ ಒಂದು ಚಿಕ್ಕ ಲೈಕ್ ನಿಂದ ನಮಗೆ ಎಷ್ಟು ಸಹಾಯವಾಗುತ್ತದೆ ಎಂದರೆ ಪ್ರೋತ್ಸಾಹ ನೀಡುತ್ತದೆ ಎಲ್ಲ ಒಂದು ಮಾಹಿತಿಯನ್ನ ಸಂಗ್ರಹಿಸಲು. ಹೀಗಾಗಿ ಈ ಕೂಡಲೇ ಈ ಒಂದು ವಿಡಿಯೋಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಅನ್ನ ಮಾಡಲು ಮರೆಯಬೇಡಿ. ಬನ್ನಿ ಇವತ್ತಿನ ಒಂದು ತಾಜಾ ಬೆಲೆಯನ್ನ ನೋಡಿ ಬಿಡೋಣ. 24 ಕ್ಯಾರೆಟ್ ಚಿನ್ನದ ಬೆಲೆ ಇವತ್ತು ಮಾರ್ಚ್ 15 1 ಗ್ರಾಮ್ಗೆ 15,966 ರೂಪಾಯಿ. 8 ಗ್ರಾಮ್ಗೆ 1,27,728 ರೂಪಾಯಿ. 10 ಗ್ರಾಮ್ಗೆ 1,59,660 ರೂಪಾಯಿ. ಮಾರ್ಚ್ ಮೊದಲನೆಯ ವಾರದಲ್ಲಿ 10 ಗ್ರಾಮ್ಗೆ 1,63,000 ಚಿಲ್ಲರೆ ಇತ್ತು. ಆದರೆ ಈಗ ಸತತ ಇಳಿಕೆಯಿಂದ 1,59,660ಕ್ಕೆ ಬಂದು ತಲುಪಿದೆ 24 ಕ್ಯಾರೆಟ್ ನ ಪ್ಯೂರ್ ಚಿನ್ನದ ಒಂದು ಬೆಲೆ. ಹೌದು ಸ್ನೇಹಿತರೆ, ಇವತ್ತು ಮಾರ್ಚ್ 15 ಸಂಡೇ ಆಗಿರುವುದರಿಂದ ಮಾರುಕಟ್ಟೆಯಲ್ಲಿ ಯಾವುದೇ ರೀತಿಯ ಏರುಪೇರು ಇರುವುದಿಲ್ಲ. ಮಾರುಕಟ್ಟೆ ಬಂದಿರುತ್ತದೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಹಾಗೆ ಭಾರತದ ಮಾರುಕಟ್ಟೆ ಬಂದಿರುತ್ತದೆ. ಶನಿವಾರದ ದರವೇ ಇವತ್ತಿನ ದರ ಆಗಿರುತ್ತದೆ. ಯಾವುದೇ ರೀತಿಯ ಬೆಲೆಯಲ್ಲಿ ಚೇಂಜಸ್ ಆಗಿರುವುದರಿಲ್ಲ. ಚೇಂಜಸ್ ಆಗುವುದು ಯಾವಾಗ ಅಂದರೆ ಸೋಮವಾರದಿಂದ ಶನಿವಾರದ ತನಕ ಮಾತ್ರ. ಇವತ್ತು ಸಂಡೇ ಎಲ್ಲರೂ ಕೂಡ ಫ್ರೀ ಇರುತ್ತಾರೆ. ಗೋಲ್ಡ್ ಅನ್ನ ಖರೀದಿ ಮಾಡೋಣ, ಇನ್ವೆಸ್ಟ್ ನ ಬಗ್ಗೆ ಚಿಂತೆಯನ್ನ ಮಾಡುತ್ತಿದ್ದಲ್ಲಿ ನೀವು ಶನಿವಾರದ ಒಂದು ಪ್ರೈಸ್ ನ ಪ್ರಕಾರವೇ ಚಿನ್ನವನ್ನ ಖರೀದಿಯನ್ನ ಮಾಡಬೇಕಾಗುತ್ತದೆ. ಹೂಡಿಕೆಯನ್ನ ಮಾಡುವವರು ಕೂಡ ಶನಿವಾರದ ಒಂದು ಬೆಲೆಯಲ್ಲೇ ಹೂಡಿಕೆಯನ್ನ ಮಾಡಬಹುದಾಗಿದೆ. ನೀವೇನಾದ್ರೂ ಪ್ಯೂರ್ ಗಟ್ಟಿಯನ್ನ ತೆಗೆದುಕೊಂಡು ಮುಂಬರುವ ದಿನದಲ್ಲಿ ಹೂಡಿಕೆಯನ್ನ ಮಾಡಲು ಬಯಸಿದ್ದಲ್ಲಿ. ಇದರ ಜೊತೆಗೆ ಆಭರಣವನ್ನ ಮಾಡಿಸುವವರು ಮುಂಬರುವ ಸೀಸನ್ ಏಪ್ರಿಲ್, ಮೇ, ಜೂನ್ ನಲ್ಲಿ ಮದುವೆ ಸೀಸನ್ ಇದ್ದು, ಮದುವೆ ಸೀಸನ್ ನಲ್ಲಿ 22 ಕ್ಯಾರೆಟ್ ಚಿನ್ನದ ಒಂದು ಬೆಲೆಯನ್ನ ತಿಳಿದುಕೊಳ್ಳಿ. ಆಭರಣವನ್ನ ಮಾಡಿಸುವವರಿಗೆ ಚಿನ್ನದ ಒಂದು ಬೆಲೆ 22 ಕ್ಯಾರೆಟ್ ನ ಒಂದು ಬೆಲೆ ತುಂಬಾನೇ ಮುಖ್ಯವಾಗಿರುತ್ತದೆ. ಹಾಗೆ ಚಿನ್ನವನ್ನ ಖರೀದಿ ಮಾಡಬೇಕಾದಲ್ಲಿ ಹಾಲ್ ಮಾರ್ಕ್ ಅನ್ನ ಖಂಡಿತವಾಗಿ ನೀವು ಪರೀಕ್ಷೆಯನ್ನ ಮಾಡಬೇಕು. ಏಕೆಂದರೆ ಮಾರುಕಟ್ಟೆಯಲ್ಲಿ ತುಂಬಾನೇ ಮಿಕ್ಸಿಂಗ್ ಇರುವ ಚಿನ್ನವನ್ನ ಈಗಾಗಲೇ ನೀವು ನೋಡಿದ್ದೀರಿ. ಹಲವು ಪ್ರಕರಣಗಳು ಕೂಡ ಕಂಡು ಬಂದಿದ್ದಾವೆ. ಈಗ 22 ಕ್ಯಾರೆಟ್ 1 ಗ್ರಾಮ್ ಚಿನ್ನಕ್ಕೆ 14,635 ರೂಪಾಯಿ ಇದೆ. 8 ಗ್ರಾಮ್ಗೆ 1,17,080 ರೂಪಾಯಿ. 10 ಗ್ರಾಮ್ಗೆ
1,46,350 ರೂಪಾಯಿ. ನಿನ್ನೆ ಶನಿವಾರ ಮಾರ್ಚ್ 14ಕ್ಕೆ ಕಂಪೇರ್ ಮಾಡಿದಲ್ಲಿ ಇವತ್ತಿನ ಒಂದು ಬೆಲೆ ಸೇಮೇ ಇರುತ್ತದೆ. 22 ಕ್ಯಾರೆಟ್ ನೀವು ಎಷ್ಟು ಗ್ರಾಮ್ನ ಒಂದು ಚಿನ್ನವನ್ನ ಮಾಡಿಸುತ್ತೀರಾ ಆ ಗ್ರಾಮ್ ಅನ್ನ ಇಂಟು ಮಾಡಬೇಕಾಗುತ್ತದೆ. ಹಾಗೆ ಮೇಕಿಂಗ್ ಚಾರ್ಜ್ ಅನ್ನ ಪ್ಲಸ್ ಅನ್ನ ಮಾಡಿ ಮಾತ್ರ ಹಣವನ್ನ ನೀವು ಕೊಡಿ. ಹೌದು, ಚಿನ್ನದ ಒಂದು ವ್ಯಾಪಾರದಲ್ಲಿ ನಿಮಗೆ ಏನು ಗೊತ್ತಾಗುವುದಿಲ್ಲ. ಹೀಗಾಗಿ 1 ಗ್ರಾಮ್ನ ಬೆಲೆ ತಿಳಿದುಕೊಳ್ಳುವುದು ತುಂಬಾನೇ ಮುಖ್ಯವಾಗಿರುತ್ತದೆ. ನೀವು ಆಭರಣದ ಅಂಗಡಿಯವರಿಗೆ ಕ್ವಶನ್ ಅನ್ನ ಕೂಡ ಮಾಡಬಹುದಾಗಿದೆ. 1 ಗ್ರಾಮ್ಗೆ ಎಷ್ಟಿದೆ, ಹಾಗಾದರೆ ನಾವು ಇಷ್ಟು ಗ್ರಾಮ್ನ ಸರವನ್ನ ತೆಗೆದುಕೊಂಡಿದ್ದೇವೆ, ಇಷ್ಟು ಮೊತ್ತವಾಯಿತು, ನಿಮ್ಮ ಮೇಕಿಂಗ್ ಚಾರ್ಜಸ್ ಎಷ್ಟಿದೆ ಎಂಬುದನ್ನ ನೀವು ಕೂಡ ಪ್ರಶ್ನೆಯನ್ನ ಮಾಡಿ ನಿಮ್ಮ ಹಣವನ್ನ ಸರಿಯಾದ ರೂಪದಲ್ಲಿ ಬಳಸಿಕೊಳ್ಳಬಹುದಾಗಿದೆ. ಹಾಗಾದ್ರೆ ಬನ್ನಿ, 18 ಕ್ಯಾರೆಟ್ ಅಂದ್ರೆ 18 ಗ್ರಾಮ್ನ ಚಿನ್ನವನ್ನ ಕೂಡ ಹೆಚ್ಚು ಜನರು ಮಾಡಿಸಿಕೊಳ್ಳುತ್ತಾರೆ. ಅದರ ಒಂದು ಬೆಲೆಯನ್ನ ಕೂಡ ನೋಡಿಬಿಡೋಣ. 1 ಗ್ರಾಮ್ಗೆ 11,974 ರೂಪಾಯಿ ಆಗಿದೆ. 8 ಗ್ರಾಮ್ಗೆ 95,792 ರೂಪಾಯಿ. 10 ಗ್ರಾಮ್ಗೆ 1,19,740 ರೂಪಾಯಿ ಆಗಿದೆ. ಇದು ಇವತ್ತಿನ 18 ಕ್ಯಾರೆಟ್ ಚಿನ್ನದ ಒಂದು ಬೆಲೆಯಾಗಿದೆ. ಸಂಡೇ ಮಾರ್ಕೆಟ್ ಆಫ್ ಇರುತ್ತದೆ. ಸ್ಯಾಟರ್ಡೇ ರೇಟ್ ಅನ್ನೇ ನಿಮಗೆ, ಶನಿವಾರದ ರೇಟ್ ಅನ್ನೇ ಮಾರುಕಟ್ಟೆಯಲ್ಲಿ ಅಂಗಡಿದಾರರು ಹಾಕುತ್ತಾರೆ. ಈ ಒಂದು ಮಾಹಿತಿ ಎಲ್ಲರ ಒಂದು ಗಮನಕ್ಕೆ ಇರಬೇಕಾಗುತ್ತದೆ. ಇದರ ಜೊತೆಗೆ GST ಪ್ಲಸ್ ಮೇಕಿಂಗ್ ಚಾರ್ಜಸ್ ಅನ್ನ ಆಡ್ ಅನ್ನ ಮಾಡಲಾಗುತ್ತದೆ. ಇದರ ಬಗ್ಗೆ ಮಾಹಿತಿ ನಿಮಗೆ ಇರಲಿ. ಬನ್ನಿ ಹಾಗಾದ್ರೆ ಇವತ್ತಿನ ಒಂದು ಬೆಳ್ಳಿಯ ದರವನ್ನ ಕೂಡ ನೋಡಿಬಿಡೋಣ. ಬೆಳ್ಳಿಯ ಒಂದು ದರವು ಕೂಡ ಸತತವಾಗಿ ಕುಸಿತ ಕಂಡು ಬರುತ್ತಿದೆ. ಈ ಒಂದು ಕುಸಿತಕ್ಕೆ ಕಾರಣವನ್ನ ಈಗಾಗಲೇ ನಿಮಗೆ ಹೇಳಿದ್ದೇವೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅಂತ. ಪ್ರಾಫಿಟ್ ಅನ್ನ ಪಡೆಯಲು ಎಲ್ಲರೂ ಕೂಡ ಮೊದಲು ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಹೂಡಿಕೆಯನ್ನ ಮಾಡುತ್ತಿದ್ದರು ಟ್ರೇಡಿಂಗ್ ಮಾರ್ಕೆಟ್ ನಲ್ಲಿ. ಆದರೆ ಈಗ ಹೂಡಿಕೆ ಚಿನ್ನ ಮತ್ತು ಬಂಗಾರದಲ್ಲಿ ಪ್ರಾಫಿಟ್ ಕಡಿಮೆ ಸಿಗುವಾಗ ಎಲ್ಲರೂ ಕೂಡ ಬೇರೆ ಕಡೆಗೆ ಹೂಡಿಕೆಯನ್ನ ಮಾಡುತ್ತಾರೆ. ಡಿಮ್ಯಾಂಡ್ ಕಡಿಮೆ ಆದಾಗ ಬೆಲೆ ಕೂಡ ಕಡಿಮೆ ಆಗುತ್ತಿದೆ. ಹಾಗೆ ದುಬೈನಲ್ಲೂ ಕೂಡ ಈಗ ಚಿನ್ನದ ಬೆಲೆ ಮತ್ತೆ ಇಳಿಕೆ ಆಗಿದೆ. ಅದರ ಪ್ರಭಾವ ಭಾರತದ ಮೇಲೂ ಕೂಡ ಬಿದ್ದಿದೆ. ಭಾರತದಲ್ಲೂ ಕೂಡ ಚಿನ್ನದ ಬೆಲೆ ಮತ್ತಷ್ಟು ಇಳಿಕೆಯಾಗಲಿದೆಯಾ ಎಂಬುದು ದೊಡ್ಡ ಪ್ರಶ್ನೆ ಆಗಿದೆ. ಸಿಲ್ವರ್ನ ಬೆಲೆ ಅಂದ್ರೆ ಬೆಳ್ಳಿಯ ಬೆಲೆಯನ್ನ ನೋಡುವುದಾದರೆ 1 ಗ್ರಾಮ್ಗೆ 275 ರೂಪಾಯಿ ಇದೆ. 8 ಗ್ರಾಮ್ಗೆ 2,200 ರೂಪಾಯಿ. 10 ಗ್ರಾಮ್ಗೆ 2,750 ರೂಪಾಯಿ. 1 ಕೆಜಿ ಬೆಳ್ಳಿಗೆ 2,75,000 ರೂಪಾಯಿ ಆಗಿದೆ. 2,90,80 ಇದ್ದದ್ದು ಈಗ 2,75,000 ರೂಪಾಯಿಗೆ ಬಂದು ತಲುಪಿದೆ. ಹಾಗೆ ಮುಂಬರುವ ದಿನದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಪ್ರೈಸಸ್ ಇನ್ನೂ ಕೂಡ ಕಡಿಮೆ ಆಗಬಹುದು ಎಂದು ಹೇಳಿಕೆಯನ್ನ ನೀಡುತ್ತಿದ್ದಾರೆ ತಜ್ಞರು. ಆದರೆ ಇದೆಲ್ಲವೂ ಕೂಡ ಅನಿಶ್ಚಿತವಾಗಿರುತ್ತದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಯಾವಾಗ ಷೇರುದಾರರು ಹೂಡಿಕೆದಾರರು ಎದರಲ್ಲಿ ಮುಖ ಮಾಡಿ ಇನ್ವೆಸ್ಟ್ ಮಾಡ್ತಾರೆ ಎಂಬುದನ್ನ ಹೇಳಲು ಆಗುವುದಿಲ್ಲ ಎಂದು ಕೂಡ ಹೇಳಿದ್ದಾರೆ. ಈಗಿನ ಪರಿಸ್ಥಿತಿಯ ಪ್ರಕಾರ ಚಿನ್ನದ ಬೆಲೆ ಇಳಿಕೆಯಾಗಿದೆ. ಆದರೆ ದೊಡ್ಡ ಪ್ರಶ್ನೆ ಏನೆಂದಲ್ಲಿ ನಾಳೆ ಸೋಮವಾರ ಮಾರುಕಟ್ಟೆ ತೆರೆದಾಗ ಚಿನ್ನದ ಬೆಲೆಯಲ್ಲಿ ನಾಗಾಲೋಟಕ್ಕೆ ಇಳಿಯುತ್ತಾ ಅಥವಾ ಹತಾಶೆಯಾಗಿ ಏರಿಕೆಯಾಗುತ್ತಾ ಎಂಬುದು ತಜ್ಞರ ಒಂದು ಈಗ ಕುತೂಹಲವೂ ಕೂಡ ಆಗಿದೆ. ಹೌದು, ಬಹುದಿನದಿಂದ ಚಲನವಲನಗಳನ್ನ ಕಾಣಬಹುದಾಗಿದೆ. ಚಿನ್ನದ ಒಂದು ಬೆಲೆಯಲ್ಲಿ ಯಾರು ಕೂಡ ಕರೆಕ್ಟ್ ಆಗಿ ಊಹಿಸಲು ಆಗಲು ಊಹೆ ಮಾಡಲು ಸಾಧ್ಯವಾಗುತ್ತಿಲ್ಲ. ನೀವೇ ನೋಡಬಹುದು, ನವೆಂಬರ್ ಡಿಸೆಂಬರ್ ನಲ್ಲಿ ಚಿನ್ನದ ಬೆಲೆ ದಿನಕ್ಕೆ 2,000 ರಿಂದ 5,000 ರೂಪಾಯಿ ಏರಿಕೆಯಾಗಿ ಗಗನಕ್ಕೆ ಏರಿತ್ತು. ಆದರೆ ಜನವರಿ 2ನೇ ವಾರದಲ್ಲಿ ಒಂದು ದಿನ ನ್ಯೂಸ್ ಬಂತು ನೋಡಿ, ಚಿನ್ನದ ಒಂದು ಬೆಲೆ ಪಾತಾಳಕ್ಕೆ ಬಿದ್ದಿತ್ತು. ಇದು ಯಾರು ಕೂಡ ಊಹೆಯನ್ನ ಮಾಡಲು ಆಗಿದ್ದಿಲ್ಲ. ಹೀಗಾಗಿ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಪ್ರತಿದಿನದ ಮಾರ್ಕೆಟ್ ಅನ್ನ ಅನಲೈಸ್ ಅನ್ನ ಮಾಡುವುದು ತುಂಬಾನೇ ಮುಖ್ಯವಾಗಿರುತ್ತದೆ. ಇದರ ಜೊತೆಗೆ ಯಾವಾಗ ಚಿನ್ನ ಖರೀದಿ ಮಾಡಬೇಕು, ಮಾರಾಟವನ್ನ ಮಾಡಬೇಕು ಎಂಬುದನ್ನ ಪ್ರತಿದಿನದ ನ್ಯೂಸ್ ಗಳನ್ನ ನೋಡಿ ನೀವು ತಿಳಿಯಬಹುದಾಗಿದೆ. ಇವತ್ತಿನ ಒಂದು ಬೆಲೆ ಕಂಪೇರ್ ಮಾಡಿದಲ್ಲಿ ಇಳಿಕೆಯ ಒಂದು ಮುಖದಲ್ಲಿ ಹೋಗುತ್ತಿದೆ. ನೀವು ಖರೀದಿಯನ್ನ ಮಾಡಬಹುದಾಗಿದೆ. ಆದರೆ ಮುಂಬರುವ ಒಂದು ವಾರದಲ್ಲಿ ನೀವು ಮತ್ತೆ ಇಳಿಕೆಗೆ ನೀವು ಕಾಯುತ್ತಿದ್ದಲ್ಲಿ ಕಾಯಬಹುದು ಎಂದು ಕೂಡ ತಜ್ಞರು ಹೇಳಿದ್ದಾರೆ. ಆದರೆ ಯಾರು ಕೂಡ ಊಹೆ ಮಾಡಲಾಗುವುದಿಲ್ಲ. ಆದರೆ ದೀರ್ಘಾವಧಿ ಕಾಲದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಏರಿಕೆ ಆಗಿದೆ ಹೊರತು ಇಳಿಕೆ ಆಗಿಲ್ಲ ಎಂದು ಕೂಡ ತಜ್ಞರು ಹೇಳಿದ್ದಾರೆ. ಚಿನ್ನ ಮತ್ತು ಬೆಳ್ಳಿಯನ್ನ ಪಡೆಯಲು ತುಂಬಾನೇ ಒಂದು ಸಮಯ ಬೇಕಾಗುತ್ತದೆ. ಅದಕ್ಕೆ ಮೇಕಿಂಗ್ ಚಾರ್ಜಸ್ ಇರುತ್ತದೆ. ಇದರ ಜೊತೆಗೆ ಆ ಲೋಹ ತಯಾರಾಗುವುದಕ್ಕೆ ಹಲವು ಹುಡುಕಾಟವನ್ನೇ
ಮಾಡಲಾಗುತ್ತದೆ. ಹೀಗಾಗಿ ಚಿನ್ನ ಮತ್ತು ಬೆಳ್ಳಿಯ ಒಂದು ಬೆಲೆ ತುಂಬಾನೇ ಒಂದು ಏರಿಕೆ ಆಗಲಿದೆ ಮುಂಬರುವ ದಿನದಲ್ಲಿ. ಆದರೆ ತಾತ್ಕಾಲಿಕವಾಗಿ ಕುಸಿತವಾಗಬಹುದು ಹೊರತು ಮುಂಬರುವ ವರ್ಷಗಳಲ್ಲಿ ಇಳಿಕೆ ಆಗುವುದಿಲ್ಲ ಎಂದು ಕೂಡ ತಜ್ಞರು ಹೇಳಿದ್ದಾರೆ. ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್. ಇದೇ ರೀತಿ ನೀವು ಚಿನ್ನ ಮತ್ತು ಬೆಳ್ಳಿಯ ಬಗ್ಗೆ ಅಪ್ಡೇಟ್ಗಳನ್ನ, ಮಾರುಕಟ್ಟೆ ಅಪ್ಡೇಟ್ಗಳನ್ನ ತಿಳಿಯಬೇಕಿದ್ದಲ್ಲಿ ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಲೈಕ್ ಮಾಡಿ ನಮ್ಮ ವಿಡಿಯೋನ ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಈ ಕೂಡಲೇ ಈ ಒಂದು ವಿಡಿಯೋನ ಶೇರ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ. ಮತ್ತೆ ಸಿಗ್ತೀನಿ ನಿಮಗೆ ಸೋಮವಾರದ ಒಂದು ಹೊಸ ಮಾರ್ಕೆಟ್ನ ಅಪ್ಡೇಟ್ನ ಜೊತೆಗೆ. ಅಲ್ಲಿ ತನಕ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ ಮಿತ್ರರೇ.